ಚರ್ಚೆ ಆಗುತ್ತೆ ಅಂತ ವರದಿ ಗೊತ್ತಿಲ್ಲ, ವರದಿ ಕೊಟ್ಟಿದ್ದಾರೆ. ಆ ವರದಿ ಬಗ್ಗೆ ಇವತ್ತು ಯಾವ ರೀತಿ ಚರ್ಚೆ ಆಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ. ಸಬ್ಜೆಕ್ಟ್ ಅಂತೂ ಅಜೆಂಡಾನಲ್ಲಿ ಇದೆ. ಏನ್ ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಗೊತ್ತಿಲ್ಲ. ಮೂವ್ ಆಗುವಂತ ಸರ್ಕಾರ ಅಂತ ಚರ್ಚೆ ಆಗ್ತಿದೆ. ಅದೆಲ್ಲ ಇದೆ, ಅದರಲ್ಲಿ ಅವರ ರೆಕಮೆಂಡೇಶನ್ಸ್ ಗಳಿದ್ದಾವೆ. ಆ ರೆಕಮೆಂಡೇಶನ್ಸ್ ಮೇಲೆ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ. ಸರ್, ಈಗ ಕೊಹ್ಲಿದು ತಪ್ಪಿದೆ ಅನ್ನುವಂಥದ್ದು, ಅಂದ್ರೆ ಅವ್ರು ಆತರ ಮಾಡಿದ್ರು ಅಂತ ಆ ತರದ್ ಏನಾದ್ರು ಇದೆ ಸರ್? ಇಲ್ಲ, ಅದು ರಿಪೋರ್ಟ್ ನಲ್ಲಿ ಅದು ಬಂದಿದ್ರೆ ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ರಿಪೋರ್ಟ್ ನಲ್ಲಿ ಬಂದಿಲ್ಲ ಅಂತಂದ್ರೆ ಚರ್ಚೆ ಅದ್ರ ಬಗ್ಗೆ ಆಗೋದಿಲ್ಲ. ನಮಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಜಸ್ಟಿಸ್ ಕುನ್ನಾ ಅವರಿಗೆ ಈ ಕಾಲ್ತುಳಿತದ ಬಗ್ಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೊಹ್ಲಿ ಅವರ ಪಾತ್ರದ ಬಗ್ಗೆ ಏನು ಕೊಟ್ಟಿಲ್ಲ. ಅಲ್ಲ, ನಾವು ಕೊಡುವಾಗ್ಲೇ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗ್ಲೇ ಅದನ್ನ ಆ ರೀತಿ ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಇಲ್ಲ, ಯಾರ್ಯಾರು ಏನೆಲ್ಲ ಘಟನೆ ಒಳಗಡೆ ಏನೆಲ್ಲ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕಲ್ವಾ, ಅದಕ್ಕೆ ಕೊಟ್ಟಿದ್ದಾರೆ. GST ನೋಟಿಸ್ ಕೇಂದ್ರದಿಂದ ಕೊಟ್ಟಿದ್ದಾರೆ ಅನ್ನುವಂತ ಸಮರ್ಥನೆ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇದ್ರು. ಸಿಎಂ ನಿನ್ನೆ ಸಿದ್ದರಾಮಯ್ಯನವರೇ ನೋಟಿಸ್ ನ ಯಾರೆಲ್ಲ ವಾಪಸ್ ತೆಗೆದುಕೊಳ್ತೇವೆ ರಿಲೀಫ್ ಕೊಟ್ಟಿದ್ದಾರೆ ಸರ್. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ. ಹಣಕಾಸಿನ ವಿಚಾರ ನಮ್ಗೆ ಗೊತ್ತಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.